ಸಾಮಾನ್ಯವಾಗಿ ಇವತ್ತ ಹೇಳುವಂತ ಚಾಪ್ಟರ್ ಮೇಲೆ ಗ್ಯಾರಂಟಿ 2 ರಿಂದ 3 ಪ್ರಶ್ನೆ PSI ಗ್ಯಾರಂಟಿ ಇರ್ತವೆ. ನಿಧಾನವಾಗಿ ನಾವು ಹೇಳುವಂತ ಕ್ವಶನ್ ಗಳನ್ನ ನೀಟಾಗಿ ಬರ್ಕೋಬೇಕು. ಈ ಚಾಪ್ಟರ್ ಏನ್ ಹೇಳ್ತೀನಿ ನಿಮ್ಗೆ ಗೊತ್ತಾಯ್ತು, ನಮ್ಗೆ ಏನ್ ಹೇಳ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಆಲ್ಮೋಸ್ಟ್ ಆಲ್ ಪರ್ಫೆಕ್ಟ್ ಆಗಿ. ಯಾವ ಚಾಪ್ಟರ್ ಹೇಳ್ತಿರ್ಬೋದು ನಾನು ಇವತ್ತ? ನದಿಗಳು. ಎಕ್ಸಲೆಂಟ್. ನದಿನೂ ಹೇಳ್ತೀನಿ, ಜೊತೆಗೆ ನೀರಾವರಿ ಹೇಳ್ತೀನಿ, ಜೊತೆಗೆ ಜಲಪಾತಗಳು ಹೇಳ್ತೀನಿ. 3 ಮಿಕ್ಸ್ ಮಾಡಿ ಹೇಳ್ಬಿಡ್ತೀನಿ. ಓಕೆನಾ? ಎಲ್ಲಿ ಒಂದು ಮಾರ್ಕ್ಸ್ ಮಿಸ್ ಆಗಬಾರ್ದು. ಓಕೆ ನೀವು ಜಾಣರದಿರಪ್ಪ. ಸಾಮಾನ್ಯವಾಗಿ ನದಿ ಅಂದ್ರೆ ಏನು? ನದಿ ಅಂತಂದ್ರೆ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವಂತ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನ ನದಿ ಅಂತ ಕರಿತೀವಿ. ನದಿಗೆ ಹುಟ್ಟುವಂತ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ಮೂಲ ಅಂತ ಕರೀತಾರೆ. ಸೋರ್ಸ್. ನದಿ ಹುಟ್ಟುವ ಸ್ಥಳಕ್ಕೆ ಮೂಲ, ಅಂತ್ಯಗೊಳ್ಳುವ ಸ್ಥಳವನ್ನ ಮುಖ ಅಂತ ಕರೀತಾರೆ. ಸಿಂಪಲ್ ನೋಡಿ, ಇದು PSI ಕ್ವಶನ್ ಆಗಿದೆ. ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ಏನಂತ ಕರೀತಾರ ಅಂತ ಕ್ವಶನ್ ಕೇಳಿದ್ದಾನೆ. ನದಿ ಅಂತ್ಯಗೊಳ್ಳುವ ಸ್ಥಳವನ್ನ ನದಿ ಮುಖ. ನದಿ ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರೀತಾರೆ. ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ನದಿ ಮುಖ ಅಂತ ಕರೆದ್ರೆ, ಹುಟ್ಟುವ ಸ್ಥಳಕ್ಕೆ ಮೂಲ ಅಂತ ಕರೀತಾರೆ. ಮೂಲ ಅಂದ್ರೆ ಹುಟ್ಟುವ ಸ್ಥಳ, ಅಂತ್ಯಗೊಳ್ಳುವ ಸ್ಥಳ ನದಿ ಮುಖ. ಹಾಗಾದ್ರೆ ನದಿ ಅಂದ್ರೆ ಏನು? ಎತ್ತರದ ಪರ್ವತದಲ್ಲಿ ಹುಟ್ಟಿ ನೋಟ್ಸ್ ಮಾಡ್ಕೊಳ್ಳಿ. ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನು ನದಿ ಎಂದು ಕರೆಯುತ್ತಾರೆ. ನಾ ಏನ್ ಹೇಳ್ತಾನಲ್ಲ, ಆ ನದಿ ವಿವಾದಗಳು ಹೇಳ್ತೀನಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಇರ್ತಾವ ಅಂತ ಹೇಳ್ತೀನಿ, ಅಣೆಕಟ್ಟುಗಳ ಬಗ್ಗೆ ಹೇಳ್ತೀನಿ, ಅಣೆಕಟ್ಟುಗಳ ವಿಶೇಷ ಹೇಳ್ತೀನಿ, ಜಲಪಾತಗಳು ಹೇಳ್ತೀನಿ. ಏನಿಲ್ಲ, ಪರ್ಫೆಕ್ಟ್ ಆಗಿ ನಾ ಹೇಳುವಂತ ನೋಟ್ಸ್ ಅನ್ನ ಬರ್ಕೊಳ್ಳಿ. ಯಾರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ. ಅಣೆಕಟ್ಟುಗಳ ಬಗ್ಗೆ ಹೇಳ್ತೀನಿ, ಅಣೆಕಟ್ಟುಗಳ ವಿಶೇಷ ಹೇಳ್ತೀನಿ, ಜಲಪಾತಗಳು ಹೇಳ್ತೀನಿ. ಏನಿಲ್ಲ, ಪರ್ಫೆಕ್ಟ್ ಆಗಿ ನಾ ಹೇಳುವಂತ ನೋಟ್ಸ್ ಅನ್ನ ಬರ್ಕೊಳ್ಳಿ. ಯಾರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ. ಎಕ್ಸಾಮ್ ಗ್ಯಾರಂಟಿ ಪ್ರಶ್ನೆ ಹಂಗೆ ಹೇಳಿರ್ತೀನಿ. ಓಕೆನಾ? ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನ ನದಿ ಅಂತ ಕರೀತಾರೆ. ನದಿ ಹುಟ್ಟುವ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ಉಗಮ ಸ್ಥಾನ ಅಥವಾ ನದಿ ಮೂಲ ಅಂತ ಕರೀತಾರೆ. ನದಿ ಮೂಲ ಎಷ್ಟು ಮೂಲಗಳದ ನದಿಯಲ್ಲಿ? 2 ಮೂಲಗಳು, 3 ಮೂಲಗಳು, 4 ಮೂಲಗಳು, 5 ಮೂಲಗಳು. ನದಿ ಎಷ್ಟು ಮೂಲಗಳಿಂದ ಹುಟ್ಟುತ್ತದೆ? ನೋಡಮ್ ಎಷ್ಟು ಜನ ಆನ್ಸರ್ ಮಾಡ್ತಾರೆ. ನದಿ ಎಷ್ಟು ಮೂಲಗಳಿಂದ ಹುಟ್ಟುತ್ತದೆ? ನದಿ ಎಷ್ಟು ಮೂಲಗಳಿಂದ ಹುಟ್ಟುತ್ತದೆ ಅಂದ್ರೆ ಸರಿಯಾದಂತ ಉತ್ತರ 2 ಮೂಲಗಳು ನೋಡಿ. ನದಿ ಹುಟ್ಟುವ ಮೂಲಗಳು ಎಷ್ಟಂದ್ರೆ 2 ಮೂಲಗಳು. ಒಂದು ಸ್ಪ್ರಿಂಗ್, ಅಂತರ್ಜಲದ ಹೆಚ್ಚಿನ ಮಟ್ಟದಿಂದ ಅಂತರ್ಜಲ. ಇನ್ನೊಂದು ಯಾವ್ದಂದ್ರೆ ಹಿಮ. ನದಿ ಹುಟ್ಟುವಂತ ಮೂಲ ಅಂದ್ರೆ 2 ಮೂಲಗಳು. ಒಂದು ಅಂತರ್ಜಲ ಮತ್ತು ಹಿಮ. ಅಂತರ್ಜಲ ಮತ್ತು ಹಿಮದ ಮೂಲಕ ಹುಟ್ಟಿದ್ರೆ ಮಾತ್ರ ನದಿ ಅಂತ ಕರಿಬೇಕಾಗುತ್ತೆ. ಸೋರ್ಸ್ ಗೆ ಅಂತಿರ್ತಾರಲ್ಲ, ಸರ್ ನಿಮ್ಗೆ ಎಲ್ಲಿಂದ ಬರ್ತದೆ ಸೋರ್ಸ? ಸರ್ ಅವ್ರಿಗೆ ಎಲ್ಲಿಂದ ಬರ್ತದೆ ಸೋರ್ಸ? ಸರ್ ಭೂಮಿಗೆ ಎಲ್ಲಿಂದ ಬರ್ತದೆ ಸೋರ್ಸ? ಸೋರ್ಸ್ ಅಂದ್ರೆ ಏನು? ಮೂಲ. ಎದ್ರ ಮೂಲ? ನದಿ ಮೂಲ. ನದಿ ಮೂಲಕ್ಕೆ ಎಷ್ಟು ಪ್ರಮುಖವಾದ ಅಂಶ ಅಂತಂದ್ರೆ, ಇದು ನೋಡಿ, ಇದು ಬರ್ಫ್ ಇರ್ತದೆ. ಅಪಾರ ಪ್ರಮಾಣದಲ್ಲಿ ಬರ್ಫ್. ಈ ಬರ್ಫಿನಲ್ಲಿ ಭೂಮಿ ಅಂತರಾಳದಿಂದ ಸಾಕಷ್ಟು ಏನ್ ಬರ್ತಾವ ಅಂತ ಜ್ವಾಲಾಮುಖಿ ಅಲೆಗಳು ಬರ್ತವೆ. ಇಲ್ಲಿ ಸಾಕಷ್ಟು ಲಾವಾರಸ ಬರ್ತದೆ. ಆ ಲಾವಾರಸ ಬರುವುದರ ಮೂಲಕ ಭೂಮಿ ಅಂತರಾಳದಲ್ಲಿ ಇರುವಂತ ಲಾವಾರಸ ಇದರ ಮೇಲೆ ನೇರವಾಗಿ ಫೋರ್ಸ್ ಹಾಕಿದ್ವು ಅಂದ್ರೆ ಈ ಬರ್ಫ್ ಇದೆಯಲ್ಲ, ಬರ್ಫ್ ನೇರವಾಗಿ ಆವಿಯಾಗಿ ಹೋದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಬ್ಲಿಮೇಷನ್ ಅಂತ ಕರೀತಾರೆ. ಸಬ್ಲಿಮೇಷನ್ ಬರ್ಕೋಬೇಕು. ನೇರವಾಗಿ ಬರ್ಫ್ ಇದು ಇದೆಯಲ್ಲ, ಇದು ಒಳಗಿರುವಂತ ಅಂತಃಶಕ್ತಿ ಇದೆಯಲ್ಲ, ಅಂತಃಶಕ್ತಿಯಿಂದ ಅಥವಾ ಬಿಸಿಯಾದಂತ ಉಷ್ಣಾಂಶದಿಂದ, ಆ ಬಿಸಿಯಾದ ಲಾವಾರಸದಿಂದ, ಆ ಲಾವಾರಸ ಶಾಖದಿಂದ ಇರುವಂತ ಮೇಲಿರುವಂತ ಹಿಮ
ಸರಿ, ಇಲ್ಲೇ ಯಾಕೆ ಹಿಮ ಇರುತ್ತೆ ನಿಮ್ಗೆಲ್ಲ ಗೊತ್ತದ. ಪರಿವರ್ತನ ಮಂಡಲಗಳನ್ನ ನೋಡ್ತೀವಿ. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಯನು ಮಂಡಲ, ಬಾಯಮಂಡಲ, ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ದಟ್ ಈಸ್ atmosphere structure and composition. There are 5 layers in atmosphere structure. First one, troposphere. ಯಾ ಗೊಂಬಿ ಚಿಕ್ಕ ಆಯ್ತಾಯ್ತು, ಕನ್ನಡದ ತಪ್ಪಾಯ್ತು, ಕನ್ನಡದಲ್ಲಿ ಹೇಳುತ್ತೇನೆ. ಆಯ್ತಾಯ್ತು, ಕನ್ನಡಕ್ಕೆ ಜೈ. ನೀವು ಸಣ್ಣ ಆಟಗಾರರಲ್ಲ, ನನ್ಗೆ ಗೊತ್ತು. ಈ ಭೂಮಿಯ ಒಳಗಿರುವಂತ ಲಾವಾರಸ ಇದೆಯಲ್ಲ, ಆ ಭೂಮಿ ಒಳಗಿರುವಂತ ಲಾವಾರಸ ಏನ್ ಮಾಡ್ತಂದ್ರೆ ಭೂಮಿ ಅಂತರ್ಶಕ್ತಿ ಬರ್ತದೆ. ಆ ಅಂತರ್ಶಾಖದಿಂದ ಏನಾಗ್ತಂದ್ರೆ ಈ ಮೇಲಿರುವಂತ ಬರಪಿಗೆ ಅದು ಜಾಸ್ತಿ ಪ್ರಮಾಣದಲ್ಲಿ ಶಾಕ್ ಹೊಡಿತಂದ್ರೆ ಆಟೋಮೆಟಿಕ್ ಏನಾಗಿಬಿಡುತ್ತಂದ್ರೆ ಆವಿ ರೂಪದಲ್ಲಿ ಆವಿ ರೂಪದಲ್ಲಿ ಏನಾದ್ರೂ ಪರಿವರ್ತನೆ ಮಾಡ್ರೆ ಅದನ್ನ ಸಬ್ಲಿಮೇಷನ್ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಸಬ್ಲಿಮೇಷನ್. ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಕೊಡಿತು ಅಂದ್ರೆ ಅದು ಏನಾಗ್ತದೆ, ಆ ಮಂಜು ಗಡ್ಡೆ ಕರಿಗಿ ಹನಿ ಹನಿಯಾಗಿ ಹರಿಲಕ್ ಶುರು ಮಾಡ್ತದೆ. ಆ ಹನಿಯಾಗಿ ಹರಿಯುವಂತ ಆ ನದಿಯ ಪ್ರಮಾಣವನ್ನು ನಾವೇನ್ ಕರಿತೀವಿ ಅಂದ್ರೆ ಹಿಮ ನದಿಗಳು ಅಂತ ಕರಿತೀವಿ. ಹಿಮ ನದಿಗಳು. ಆ ಹಿಮ ನದಿಗಳನ್ನೇ ಇಂಗ್ಲಿಷ್ ನಲ್ಲಿ ಗ್ಲೇಸಿಯರ್ಗಳು ಅಂತ ಕರೀತಾರೆ. ಗ್ಲೇಸಿಯರ್ಗಳು. ಭಾರತದ ಅತ್ಯಂತ ಉದ್ದವಾದ ಹಿಮ ನದಿ ಸಿಯಾಚಿನ್. ಸಾಕಷ್ಟು ಅದಾವೆ. ಸಿಯಾಚಿನ್ ಇದೆ, ಹಿಸ್ಪಾರ್ ಇದೆ, ಬಯೋಫ್ ಇದೆ, ಸಿಯಾಚಿನ, ಹಿಸ್ಪಾರ, ಬಯೋಫಾ, ಬಾಲ್ಟರ್, ಇವೆಲ್ಲ ಹಿಮ ನದಿಗಳೇ ನಮ್ಮ ದೇಶದಲ್ಲಿ. ಇವೆಲ್ಲ ಎಲ್ಲಿ ಕಂಡು ಬರ್ತಾವೆ ಹೇಳಿ? ಸಿಯಾಚಿನ್, ಹಿಸ್ಪಾರ, ಬಯೋಫಾ, ಬಾಲ್ಟರ್. ಹಿಮಾಲಯ ಪರ್ವತದಲ್ಲಿ ಹೇಳಿ ನೋಡೋಣ. ಈಶಾನ್ಯ ಬೆಟ್ಟಗಳಲ್ಲಿ, ಅರಾವಳಿ ಬೆಟ್ಟಗಳಲ್ಲಿ, ಕಾರಾಕೋರಂ ಶ್ರೇಣಿಯಲ್ಲಿ ಈ ಸಿಯಾಚಿನ, ಹಿಸ್ಪಾರ, ಬಯೋಫಾ, ಬಾಲ್ಟರ್ ಇವೆಲ್ಲ ಎಲ್ಲಿ ಕಂಡು ಬರ್ತವೆ? ಎ, ಬಿ, ಸಿ, ಡಿ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಹಿಮಾಲಯ ಪರ್ವತಗಳಲ್ಲಿ, ಈಶಾನ್ಯ ಬೆಟ್ಟಗಳಲ್ಲಿ, ಅರಾವಳಿ ಬೆಟ್ಟಗಳಲ್ಲಿ, ಕಾರಾಕೋರಂ ಶ್ರೇಣಿಯಲ್ಲಿ. ನೋಡಿ, ತಪ್ಪು ಹಾಕಿದ್ರಲ್ಲ. ರೈಟ್ ಆನ್ಸರ್ ಮಾಡಿದ್ರೆ ಹಿಂಗ ಮಾರ್ಕ್ಸ್ ಹೋಗ್ತವೆ ಅಂತ ಮಾರ್ಕ್ಸ್ ಕಮ್ಮಿ ಆಗ್ಬಿಡುತ್ತೆ. ನೋಡಿ, ಎತ್ತರ ಪರ್ವತದಲ್ಲಿ ಹುಟ್ಟಿ ಏನೋ ಹೇಳಕತ್ತಿದ್ ನಡೆಯಕಡೆ ಎಲ್ಲ ಬಂದಾಗೋಯ್ತಕಡೆ. ಭಾರತ ಅತಿ ಉದ್ದವಾದ ಹಿಮ ನದಿ ಅಂದ್ರೆ ಸಿಯಾಚಿನ. ಪ್ರಪಂಚದ ಅತಿ ಉದ್ದವಾದ ಹಿಮ ನದಿ ಅಂದ್ರೆ ಕೇಳಿಸ್ತಾ ಇದೆಯಾ? ಪ್ರಪಂಚದ ಅತಿ ಉದ್ದವಾದ ಹಿಮ ನದಿ, ಭಾರತದ ಅತಿ ಉದ್ದವಾದ ಹಿಮ ನದಿ ಸಿಯಾಚಿನ್. ಆದ್ರೆ ಪ್ರಪಂಚದ ಅತ್ಯಂತ ಉದ್ದವಾದ ಹಿಮ ನದಿ ಲ್ಯಾಂಬರ್ಟ್. ಓಕೆ, ಒಂದು ನೋಡಿ. ಒಂದು ನದಿಗೆ ಮೂಲ ಯಾವಂದ್ರೆ ಹಿಮ ನದಿ ಅಂತ ಕರಿತೀವಿ. ಹಿಮ ನದಿ, ಗ್ಲೇಸಿಯರ್ಗಳು. ಇನ್ನು ಎರಡನೇದ್ದು ಯಾವ್ದಂತಂದ್ರೆ ಸೂರ್ಯನ ಕಿರಣಗಳು ಸಾಗರ, ಸಮುದ್ರ, ಸರೋವರಗಳ ಮೇಲೆ ನೇರವಾಗಿ ಬಿದ್ದು ಅಲ್ಲಿಯ ನೀರು ಕಾಯ್ದು ಆ ಕಾದಿರ್ತಕ್ಕಂಥ ನೀರು ಆವಿಯಾಗಿ, ಆರ್ದ್ರತೆಯಾಗಿ, ವಾಯುಮಂಡಲ ಸಂಯೋಜನೆಯೊಂದಿಗೆ ಗಟ್ಟಿಯಾಗಿ ಘನೀಕರಣಗೊಂಡು ಮೋಡಾಗಿ, ಆ ಮೋಡ ತನ್ನ ಭಾರವನ್ನು ತಾಳಿಕೊಳ್ಳಲಾರದೆ ಹನಿಯನಿಯಾಗಿ ಭೂಮಿಗೆ ಬೀಳುವುದನ್ನು ನಾವೇನಂತ ಕರಿತೀವಿ ಅಂದ್ರೆ ಮಳೆ ಅಂತ ಕರಿತೀವಿ. ಇನ್ನೊಂದ್ಸರಿ ಹೇಳ್ಬಿಡ್ಲಿ. ಇನ್ನೊಂದ್ಸರಿ. ಸೂರ್ಯನ ಕಿರಣಗಳು ಸಾಗರ, ಸಮುದ್ರ, ಸರೋವರಗಳ ಮೇಲೆ ನೇರವಾಗಿ ಬಿದ್ದು ಅಲ್ಲಿಯ ನೀರು ಕಾದು ಆವಿಯಾಗಿ, ಆ ಆವಿಯಾದ ನೀರು ವಾಯುಮಂಡಲ ಸಂಯೋಜನೆಯೊಂದಿಗೆ ಗಟ್ಟಿಯಾಗಿ ಘನೀಕರಣಗೊಂಡು ಮೋಡಾಗಿ, ಆ ಮೋಡ ತನ್ನ ಭಾರವನ್ನು ತಾಳಿಕೊಳ್ಳಲಾರದೆ ಹನಿಯನಿಯಾಗಿ ಭೂಮಿಗೆ ಬೀಳುವುದನ್ನ ನಾವೇನ್ ಕರಿತೀವಿ ಅಂದ್ರೆ ಭೂಮಿಗೆ ಬೀಳುತ್ತದೆ. ಹಾಗಾದ್ರೆ ಭೂಮಿಗೆ ಬೀಳುವಂತ ಸಮಯದಲ್ಲಿ ಹನಿಯಾಗಿ ಬೀಳುವಂತ ನೀರು ಯಾವ ರೂಪದಲ್ಲಿ ಬೀಳುತ್ತದೆ? ವೃತ್ತಾಕಾರವಾಗಿರುತ್ತದೋ, ನೀಳಾಕಾರವಾಗಿರುತ್ತದೋ? ಎಕ್ಸಲೆಂಟ್, ದುಂಡಾಕಾರವಾಗಿರುತ್ತದೆ. ನೋಡಿ, ದುಂಡಾಕಾರವಾಗಿರಲ ಕಾರಣ ಏನು? ಭೂಮಿಯ ಮೇಲಿನ ಸೆಳೆತ. ಆ ಭೂಮಿ ಮೇಲ್ಮೈ ಸೆಳೆತದಿಂದ ಆ ಮಳೆಯ ಹನಿಗಳು ಹೆಂಗಿರ್ತಾವ ಅಂದ್ರೆ ದುಂಡಾಕಾರವಾಗಿರುತ್ತವೆ. ಇದು ಬರ್ಕೋಬೇಕೆಲ್ಲ. ಏನ್ ಹೇಳ್ತೀನಿ ಎಲ್ಲ ಕ್ವಶನ್ ಆಗ್ತವೆ. ಭೂಮಿಯ ಮೇಲಿನ ಸೆಳೆತ. ಆ ಭೂಮಿಯ ಮೇಲಿನ ಸೆಳೆತಕ್ಕ ಮಳೆ ಹನಿಗಳು ಏನಾಗಿರ್ತಾವ ಅಂದ್ರೆ ರೌಂಡ್ ಆಗ್ತವೆ. ನಮ್ಮ ಭಾರತ ದೇಶಕ್ಕೆ ಅತಿ ಹೆಚ್ಚು ಮಳೆ ತರುವ ಮೋಡಗಳು ಯಾವ ಅಂತ ಕೇಳಿನ ವೃಷ್ಟಿ ರಾಶಿ ಮೋಡಗಳು, ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್.
ವೃಷ್ಟಿ ರಾಶಿ ಮೋಡಗಳು ಅತಿ ಹೆಚ್ಚು ಮಳೆ ತರ್ತವೆ. ವೃಷ್ಟಿ ರಾಶಿ ಮೋಡಗಳು ನಿಂಬೋ ಸ್ಟ್ರಾಟೋಕ್ಲೋರ್ಸ್. ಒಂದಿನ ಮೋಡಗಳ ಬಗ್ಗೆ ಹೇಳಂ ಪಾಠ. ಪರ್ಫೆಕ್ಟ್ ಆಗಿ ಮೋಡಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಮಳೆ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಬ್ಯಾಡಿಗ ಅವೆಲ್ಲ ಇವ್ ಹೇಳಕತ್ತೀನಿ. ಶಿವಲಿಂಗ ಪೂಜೆಯಲ್ಲಿ ಕರಡಿ ಮುಗಿಸಿದಂಗ ಬೇಡ. ಮಧ್ಯ ಮಧ್ಯೆ ನದಿಗೆ ಮೂಲ ಯಾವ್ದಂದ್ರೆ ಒಂದು ಹಿಮ ನದಿಗಳು, ಎರಡನೇದ್ದು ಮಳೆ. ಆ ಮಳೆ ಹನಿಗಳು ಏನಾಗ್ತಾವ ಅಂದ್ರೆ ಬಂದು ಬೀಳುತ್ತಾವ ಪರ್ವತಗಳಲ್ಲಿ. ಆ ಪರ್ವತಗಳಲ್ಲಿ ಬಂದು ಬಿದ್ದು 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 ಭೂಮಿ ಅಂತರ್ಜಲ ಜಾಸ್ತಿಯಾಗಿ ಆ ನೀರಿನ ಬುಗ್ಗೆಗಳು ಸ್ಟಾರ್ಟ್ ಆಗ್ತಾವಲ್ಲ, ಅದಕ್ಕೆ ಅಂತರ್ಜಲ, ನೀರಿನ ಬುಗ್ಗೆ, ಸ್ಪ್ರಿಂಗ್ ಗಳನ್ನು ಕರೀತಾರೆ. ಆ ಸ್ಪ್ರಿಂಗ್ ಆಗಿರಬಹುದು, ಹಿಮ ನದಿಗಳಾಗಿರಬಹುದು, ಈ ಎರಡು ಮೂಲಗಳಿಂದ ನದಿ ಹುಡುತ್ತದೆ. ಇದನ್ನೇ ನಾವು ನದಿ ಮೂಲ ಅಂತ ಕರಿತೀವಿ. ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವಂತ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನೇ ನದಿ ಅಂತ ಕರಿತೀವಿ. ನದಿ. ಈ ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ನದಿ ಮುಖ ಅಂತ ಕರೀತಾರೆ. ನದಿ ಮುಖ. ಅಂತ್ಯಗೊಳ್ಳುವ ಸ್ಥಳವನ್ನ ನದಿ ಮುಖ ಅಂತ ಅಂದ್ರೆ ಆರಂಭದ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ನದಿಯ ಮೂಲ ಅಂತ ಕರೀತಾರೆ. ನದಿಯ ಮೂಲ. ಇದು ನದಿಯ ಮೂಲ, ಇದು ನದಿ ಮುಖ. ಹುಟ್ಟಿನಿಂದ ಸಾಯುವವರೆಗೆ ನದಿ 3 ಹಂತಗಳಲ್ಲಿ ಚಲಿಸ್ತದೆ. ಒಂದು ಬಾಲ್ಯಾವಸ್ಥೆ, ಯೌವನ, ಮುಪ್ಪು. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ಇದನ್ನೇ ನಾವೇನ್ ಕರಿತೀವಿ? ನದಿಯ ಮೇಲ್ಕಣಿವೆ. ನದಿಯ ಮೇಲ್ಕಣಿವೆ, ನದಿಯ ಮೇಲ್ಕಣಿವೆ, ನದಿಯ ಮಧ್ಯ ಕಣಿವೆ, ನದಿಯ ಕೆಳಕಣಿವೆ ಅಂತ ಕರೀತಾರೆ. ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳಕಣಿವೆ. ನದಿಯ ಬಾಲ್ಯಾವಸ್ಥೆ, ನದಿಯ ಯೌವನಾವಸ್ಥೆ, ನದಿಯ ಮುಪ್ಪಾವಸ್ಥೆ. ವೆರಿ ಇಂಪಾರ್ಟೆಂಟ್. ಈ ನದಿಯ ಬಾಲ್ಯಾವಸ್ಥೆಯಲ್ಲಿ ನದಿಗಳು ಹೆಂಗ್ ನಿರ್ಮಾಣ ಮಾಡ್ತಾವ ಅಂದ್ರೆ ಆಯಾಕಾರದ ಭೂಸ್ವರೂಪ, ವಿ ಆಕಾರದ ಭೂಸ್ವರೂಪ, ಜಲಪಾತಗಳು ಕಂದರಗಳನ್ನ ನಿರ್ಮಾಣ ಮಾಡ್ತವೆ. ಬರ್ಕೊಂಡ್ಬಿಡಿ ಸಾಕಿಷ್ಟೇ. ಇಷ್ಟು ಗೊತ್ತಿದ್ರೆ ಸಾಕು ನಮ್ಮ PS ಆಗಿ. ಆಯಾಕಾರದ ಭೂಸ್ವರೂಪ, ವಿ ಆಕಾರದ ಭೂಸ್ವರೂಪ, ಜಲಪಾತಗಳು, ಕಂದರಗಳು. ಆಯಾಕಾರ, ವಿ ಆಕಾರ, ಜಲಪಾತಗಳು, ಕಂದರಗಳು. ಇನ್ನು ನದಿಯ ಮಧ್ಯದಲ್ಲಿ ಸಮತಟ್ಟಾದ ಮೈದಾನಗಳು ಮತ್ತು ನಾಯಿಕೊಡೆ ಆಕಾರದ ಭೂಸ್ವರೂಪ, ಸಮತಟ್ಟಾದ ಮೈದಾನಗಳು, ನಾಯಿಕೊಡೆ ಆಕಾರದ ಭೂಸ್ವರೂಪ, ಸಮತಟ್ಟಾದ ಮೈದಾನಗಳು, ನಾಯಿಕೊಡೆ ಆಕಾರದ ಭೂಸ್ವರೂಪ. ಇನ್ನ ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ನದಿ ಮುಖಜ ಭೂಮಿ. ಆ ರಿವರ್ ಡೆಲ್ಟಾ ಅಂತ ಕರೀತಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ. ರಿವರ್ ಡೆಲ್ಟಾ. ಆ ರಿವರ್ ಡೆಲ್ಟಾ ಹೆಂಗಿರ್ತಾವ ಅಂದ್ರೆ ತ್ರಿಕೋನಾಕಾರದ ನದಿ ಮುಖಜ ಭೂಮಿಗಳು, ಚೂಪಾಕಾರವಾಗಿರುವಂತ ನದಿ ಮುಖಜ ಭೂಮಿಗಳು, ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿಗಳನ್ನ ಕಾಣ್ತೀವಿ. ಈ ತರ ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿ. ಉದಾಹರಣೆ ಮೆಸಿಸಿಪ್ಪಿ. ಅವಸರದ ಮೆಸಿಪಿಸಿ ಅಂತ ಬರ್ಕೊಂಡ್ರಿ. ಮೆಸಿಸಿಪ್ಪಿ. ಟೈಬರ್ ನದಿ, ರೋಮ್ ದೇಶದ ಟೈಬರ್ ನದಿ. ಇನ್ನ ಗಂಗಾ ನದಿ. ಚೂಪಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಟೈಬರ್ ನದಿ. ತ್ರಿಕೋನಾಕಾರದ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದ ನದಿ ಗಂಗಾ ನದಿ ಮತ್ತು ಕೃಷ್ಣಾ ನದಿ. ಸಾಕಷ್ಟು ಬರ್ತವೆ. ರೋಮ್ ದೇಶದ ಟೈಬರ್ ನದಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಮೆಸಿಸಿಪ್ಪಿ, ರೋಮ್ ದೇಶದ ಟೈಬರ್ ನದಿ, ಕೃಷ್ಣಾ ಮತ್ತು ಗೋದಾವರಿ ನದಿಗಳು. ಇವೆಲ್ಲ ಏನಂತಂದ್ರೆ ನದಿ ಮುಖಜ ಭೂಮಿಗಳು. ನೋಡಲು ತ್ರಿಕೋನಾಕಾರದಲ್ಲಿದೆ, ಚೂಪಾಕಾರದಲ್ಲಿದೆ, ಮತ್ತೆ ಪಕ್ಷಿಪಾದಾಕಾರದಲ್ಲಿದೆ. ಚೂಪಾಕಾರ, ತ್ರಿಕೋನಾಕಾರ, ಪಕ್ಷಿಪಾದಾಕಾರ. ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ, ರಿವರ್ ಡೆಲ್ಟಾಗಳು ಅಂತೇಳಿ ಕರೆಯಲ್ಪಡ್ತಾರೆ. ನದಿಯ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ 3ನೇ ಹಂತ. ಜಗತ್ತಿನಲ್ಲಿ ಆ ನದಿಗಳು ಬಾಲ್ಯಾವಸ್ಥೆಯಲ್ಲಿ ಯಾವ ಸ್ವರೂಪ ಅಂದ್ರೆ ಆಯಾಕಾರ, ವಿ ಆಕಾರ, ಜಲಪಾತ, ಕಂದರಗಳು ಅಂತ ಕರಿತೀವಿ. ನದಿಯ ಯೌವನಾವಸ್ಥೆಯಲ್ಲಿ
ಸಮತಟ್ಟಾದ ಮೈದಾನಗಳು. ನಾಯಿಕೊಡೆ, ಈಗ ನಾಯಿಕೊಡೆ ಅಂದ್ರೆ ಏನು? ಮಶ್ರೂಮ್ ಅಂತ ಕರೀತಾರಲ್ಲ, ಮಶ್ರೂಮ್ ನೀವ್ ಅಂತಿರಲ್ಲ, ಅದು ಮಶ್ರೂಮ್ ಅಂದ್ರೆ ಅದು ನಾಯಿಕೊಡೆ ಆಕಾರದ ಭೂಸ್ವರೂಪ ಅಂತ ಕರಿತೀವಿ. ನದಿ, ಸಾಗರ, ಸಮುದ್ರ, ಸರೋವರವನ್ನು ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ. ಅದನ್ನ ನೋಡ್ಲಕ್ಕೆ ಯಾವ ಆಕಾರದಲ್ಲಿದೆ ಅಂದ್ರೆ ತ್ರಿಕೋನಾಕಾರ, ಚೂಪಾಕಾರ, ಪಕ್ಷಿ ಪಾದಾಕಾರದ ನದಿ ಮುಖಜ ಭೂಮಿಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನದಿಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಪೋಟಮಾಲಜಿ ಅಂತ ಕರೀತಾರೆ. ನದಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೋಟಮಾಲಜಿ. ಸ್ಟಡಿ ಅಬೌಟ್ ದ ರಿವರ್, ನದಿಗಳನ್ನು ಕುರಿತು ಅಧ್ಯಯನ ಮಾಡುವ ಒಂದು ಭಾಗವನ್ನ ಪೋಟಮಾಲಜಿ ಅಂತೇಳಿ ಕರೆಯಲ್ಪಡ್ತಾರೆ. ಮುಂದೆ ಹೋಗೋಣ. ಓಕೆ, ಕರ್ನಾಟಕ ರಾಜ್ಯದ ನದಿ ವ್ಯವಸ್ಥೆ. ಕರ್ನಾಟಕ ರಾಜ್ಯದ ನದಿ ವ್ಯವಸ್ಥೆ. ನಮ್ಮ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆ ಅದಾವೆ? 08, 07, 09, 11. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? 8, 7, 9, 11. ಶಬಾಷ್, 64% ಕರೆಕ್ಟ್ ಆನ್ಸರ್ ಹಾಕಿದ್ರಿ. ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳದ ನೋಡಿ. ಕರ್ನಾಟಕದಲ್ಲಿ 7 ನದಿ ವ್ಯವಸ್ಥೆಗಳದಾವೆ. ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳದಾವೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂದ್ರೆ, ನಮ್ಮ ರಾಜ್ಯ ವಾರ್ಷಿಕ 113 ಸೆಂಟಿಮೀಟರ್ ಮಳೆ ಪಡೀತದೆ. ಕರ್ನಾಟಕ ರಾಜ್ಯ ವಾರ್ಷಿಕ 113 ಸೆಂಟಿಮೀಟರ್ ಮಳೆ ಪಡೀತದೆ. ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳನ್ನ ಕಾಣ್ತೀವಿ. 7 ನದಿ ವ್ಯವಸ್ಥೆಗಳು 113 ಸೆಂಟಿಮೀಟರ್ ವಾರ್ಷಿಕ ಮಳೆ ಪಡೀತದೆ. ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳದಾವೆ. ಆದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಸರಿಯಾಗಿ ನೀರನ್ನು ಬಳಕೆ ಮಾಡಿಕೊಳ್ತಾ ಇಲ್ಲ. ಅದಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದ್ರೆ ಕ್ಯಾಚ್ ದ ರೇನ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ನೋಡಿ. ಕ್ಯಾಚ್ ದ ರೇನ್ ಉದ್ದೇಶ ಏನಂದ್ರೆ ಮಳೆ ನೀರನ್ನ ತಡೆಗಟ್ಟುವಂತ ಉದ್ದೇಶ, ಅಂತರ್ಜಲದ ಪ್ರಮಾಣವನ್ನು ಹೆಚ್ಚಿಸುವಂತ ಉದ್ದೇಶ. ಕರ್ನಾಟಕ ರಾಜ್ಯದ 7 ನದಿ ವ್ಯವಸ್ಥೆಗಳು ಯಾವುವು? ಒಂದು ಗೋದಾವರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ನಂದಿದುರ್ಗ ನದಿ ವ್ಯವಸ್ಥೆ, ಉತ್ತರ ಪಿನಕಿನಿ, ದಕ್ಷಿಣ ಮತ್ತು ಪಿನಾಕಿನಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಇನ್ನೊಂದು ಪಶ್ಚಿಮ ಕರಿಯುವ ನದಿಗಳು. ಒಂದು ಗೋದಾವರಿ, 2 ಕೃಷ್ಣ, 3 ಕಾವೇರಿ, 4 ನಂದಿದುರ್ಗ ನದಿ ವ್ಯವಸ್ಥೆ, 5 ಉತ್ತರ ಪಿನಾಕಿನಿ, 6 ದಕ್ಷಿಣ ಪಿನಾಕಿನಿ, 7 ಪಶ್ಚಿಮ ಕರಿಯುವ ನದಿಗಳು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳನ್ನು ಅದಾವಂದ್ರೆ 7 ನದಿ ವ್ಯವಸ್ಥೆಗಳನ್ನ ಕಾಣ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆಗಳು ಗೋದಾವರಿ, ಕೃಷ್ಣ, ಕಾವೇರಿ, ನಂದಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಮತ್ತೆ ಪಶ್ಚಿಮ ಕರಿಯುವಂತ ನದಿ ವ್ಯವಸ್ಥೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಕರಿಯುವ ನದಿಗಳು, ಆ ಪಶ್ಚಿಮ ಕರಿಯುವ ನದಿಗಳನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಕರಿಯುವ ನದಿಗಳಲ್ಲಿ ಒಂದನೇದ್ದು ಯಾವ್ದಂದ್ರೆ ಮಹದಾಯಿ. ಇದನ್ನ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ನೋಡಿ, ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಹಾಗಾದ್ರೆ ಈ ಮಹದಾಯಿ ನದಿ ಎಷ್ಟು ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆ ಅದು ನೋಡಿ. 4
2, 5, 3. ಎಷ್ಟು ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆ ಮಹದಾಯಿ? 4 ರಾಜ್ಯಗಳ ಮಧ್ಯದಲ್ಲಿ, 2 ರಾಜ್ಯಗಳ ಮಧ್ಯದಲ್ಲಿ, 5 ರಾಜ್ಯಗಳ ಮಧ್ಯದಲ್ಲಿ. ಎಸ್, 39% 2 ರಾಜ್ಯ ಅಂತ ಹಾಕಿದ್ದೀರಿ. ಸರಿಯಾದಂತ ಉತ್ತರ 3 ರಾಜ್ಯಗಳ ಮಧ್ಯೆ ವಿವಾದ ಇದೆ ನೋಡಿ. ಆ 3 ರಾಜ್ಯಗಳು ಯಾವಂದ್ರೆ ಕರ್ನಾಟಕ, MH ಮಹಾರಾಷ್ಟ್ರ ಮತ್ತೆ ಗೋವಾ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಈ 3 ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ 3 ರಾಜ್ಯಗಳು. ಒಂದು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಹಾಗಾದ್ರೆ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದರೆ, ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ, ಮಾಂಡೋವಿ. ಹಾಗಾದ್ರೆ ಈ ನದಿ ಎಲ್ಲಿ ಹುಟ್ಟುತ್ತದೆ? ಈ ನದಿ ಹುಟ್ಟುವ ಸ್ಥಳ ಯಾವಂದ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಭೀಮಗಢ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಈ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ, ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ, ಅರಬಿಯನ್ ಸಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವುದಂದ್ರೆ ಮಹದಾಯಿ. ಮಹದಾಯಿಯನ್ನು ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ, ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರಿತೀವಿ. ಈ ನದಿಯ ಒಟ್ಟು ಉದ್ದ 81 ಕಿಲೋಮೀಟರ್. ಕರ್ನಾಟಕದಲ್ಲಿ 35, ಗೋವಾ ರಾಜ್ಯದಲ್ಲಿ 45, ಮಹಾರಾಷ್ಟ್ರದಲ್ಲಿ 1. ಟೋಟಲ್ 81 ಕಿಲೋಮೀಟರ್ ಉದ್ದ ಇದೆ, ಲೆಂತ್ ಇದೆ. ಕರ್ನಾಟಕದಲ್ಲಿ 35, ಗೋವಾದಲ್ಲಿ 45, ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್. ನೋಡಿ ಎಲ್ಲಿ ಹುಟ್ಟುತ್ತದೆ? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ, ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಈ ನದಿ ನಿರ್ಮಾಣ ಮಾಡಿದ 2 ಪ್ರಮುಖವಾಗಿರುವಂತಹ ಜಲಪಾತಗಳು ಯಾವಂದ್ರೆ, ಜಲಪಾತಗಳು ಒಂದು ವಜ್ರಪೋವ, ಇನ್ನೊಂದು ದೂಧಸಾಗರ್. ಫೇಮಸ್ ದೂಧಸಾಗರ್. 2 ಜಲಪಾತಗಳು, ಒಂದು ವಜ್ರಪೋವ ಅನ್ನುವಂತ ಜಲಪಾತ ನಿರ್ಮಾಣ ಆದರೆ, ಇನ್ನೊಂದು ದೂಧಸಾಗರ್ ಅನ್ನುವಂತ ಜಲಪಾತ ನಿರ್ಮಾಣವಾಗಿದೆ. ವಜ್ರಪೋವ, ಇನ್ನೊಂದು ದೂಧಸಾಗರ್. 2 ಜಲಪಾತಗಳು ನಿರ್ಮಾಣಗೊಂಡಿವೆ. ಪ್ರಸಿದ್ಧವಾದ 2 ಜಲಪಾತಗಳು ವಜ್ರಪೋವ ಮತ್ತು ದೂಧಸಾಗರ್. ದೂಧಸಾಗರ್ ಅಂದ್ರೆ ಏನು? ನೀರು ಬೀಳ್ತಾ ಇದ್ದಾರೆ, ಆ ನೀರು ಹೆಂಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಹಾಲಿನ ರೂಪದಲ್ಲಿ ಕಂಡು ಬರ್ತದೆ. 2 ಹಂತದಲ್ಲಿ ಜಲಪಾತ ಬೀಳುತ್ತದೆ. ಆ 2 ಹಂತದಲ್ಲಿ ಬೀಳುವುದರಿಂದ ಹಾಲಿನ ನೊರೆಯಾಕಾರದಲ್ಲಿ ಕಂಡು ಬರುವುದರಿಂದ ಈ ವಜ್ರಪೋವ ಮತ್ತು ದೂಧಸಾಗರ್ ಜಲಪಾತ ವಿಶೇಷ ಏನಂದ್ರೆ, ಈ ಸಾಕಷ್ಟು ಫಿಲ್ಮ್ಗಳಲ್ಲಿ ಸೂಟ್ ಆಗಿದೆ. ಕೊಂಕಣಿ ರೈಲು ಮೇಲೆ ಆಯ್ದು ಬರುವಂತ ಸಮಯದಲ್ಲಿ ಆ ದೃಶ್ಯ ನೋಡಕ್ ಅದ್ಭುತ ಇದೆ. ಚೆನ್ನೈ ಎಕ್ಸ್ಪ್ರೆಸ್ ಆಗಿರಬಹುದು, ಮೈನಾ ಫಿಲ್ಮ್ ಆಗಿರಬಹುದು, ಆ ಫಿಲ್ಮ್ಗಳಲ್ಲಿ ಶೂಟ್ ಮಾಡಿದ್ದಾರೆ ನೋಡಿದ್ರು. ದೂಧಸಾಗರ್ ಅನ್ನುವಂತ ಎಕ್ಸ್ಪ್ರೆಸ್ ಬಹಳ ಅದ್ಭುತವಾಗಿರುವಂತ ಜಲಪಾತ. ಹಾಲು ಒಂದು ದೂದ್ ಅಂದ್ರೆ ಏನು? ಹಾಲಿನ ನೊರೆ ಆಕಾರದಲ್ಲಿ ಕಂಡು ಬರುವುದರಿಂದ ಅದನ್ನ ದೂಧಸಾಗರ್ ಅಂತ ಹೇಳಿ ಕರೆದ್ರು. ಮಹದಾಯಿ ನದಿ ನಿರ್ಮಾಣ ಮಾಡಿದಂತ 2 ಜಲಪಾತಗಳು ವಜ್ರಪೋವ, ಇನ್ನೊಂದು ದೂಧಸಾಗರ್. ಈ ಮಹದಾಯಿ ನದಿಗೆ 2 ಉಪನದಿಗಳದಾವೆ. 2 ಉಪನದಿಗಳು ಯಾವಂದ್ರೆ ಕಳಸಾ ಮತ್ತು ಬಂಡೂರಿ. ಕಳಸಾ ಮತ್ತು ಬಂಡೂರಿ, ಒಂದು ಕಳಸಾ, ಇನ್ನೊಂದು ಬಂಡೂರಿ. 2 ಉಪನದಿಗಳನ್ನು ನೋಡ್ತೀವಿ. ಒಂದು ಕಳಸಾ, ಇನ್ನೊಂದು ಬಂಡೂರಿ ಅನ್ನುವಂತ 2 ಉಪನದಿಗಳು ಫೇಮಸ್. ನೋಡಿ, ಕರ್ನಾಟಕದಲ್ಲಿ ಮಹದಾಯಿ ಎನಿಸ್ಕೊಂಡ್ರೆ, ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಎಸ್ಸೆ ಬರೆಯುವಂತ ಸಮಯದಲ್ಲಿ, ಪ್ರಬಂಧಗಳನ್ನು ಬರೆಯುವ ಸಮಯದಲ್ಲಿ ನಾ ಏನು ಪಾಯಿಂಟ್ ಹೇಳಕ್ ಕೊಡ್ಲಕತ್ತಿನಲ್ಲ, ಆ ಕೀವರ್ಡ್ ಗಳನ್ನು ಹಾಕಿ ನನ್ನ ಮಾತು ಅರ್ಥ ಮಾಡಿಕೊಳ್ಳಿ. ನಿಮಗೆ ಬಹಳ ಸಕ್ಸಸ್ ಆಗ್ತಾರೆ ನೀವು. ಪ್ರಪಂಚದ ಕೆಲವು ದೇಶಗಳಲ್ಲಿ ನದಿಗಳೇ ಇಲ್ಲ. ಉದಾಹರಣೆ, ಸೌದಿ ಅರೇಬಿಯಾ ದೇಶದಲ್ಲಿ ನದಿಗಳು ಕಂಡು ಬರುವುದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕವಾಗಿ 113 ಸೆಂಟಿಮೀಟರ್ ಮಳೆಯಾಗುತ್ತದೆ. ದೇಶದಲ್ಲಿ 118 ಸೆಂಟಿಮೀಟರ್ ಮಳೆಯಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳಿದ್ದಾವೆ. ಆದರೂ ಕೂಡ ನಮಗೆ ಸರಿಯಾಗಿ ನೀರಾವರಿ ಆಗ್ತಾ ಇಲ್ಲ, ಸಮರ್ಪಕವಾದ ನೀರಾವರಿ ಆಗ್ತಾ ಇಲ್ಲ, ಭೌಗೋಳಿಕವಾಗಿ ಅದನ್ನು ಸರಿಯಾಗಿ ಬಳಸಿಕೊಳ್ತಾ ಇಲ್ಲ.
ನೀವು ಪಾಯಿಂಟ್ ಒಂದೊಂದು ಪಾಯಿಂಟ್ಗಳು ಕೂಡ ನಿಮ್ಗೆ ಹೆಂಗಂದ್ರೆ ಆ ಚೆಕ್ ಮಾಡುವಂತ ವ್ಯಕ್ತಿಗೆ ಹೌದಲ್ಲಪ್ಪ ಅನಿಸ್ಬೇಕು. ಅದು ಅವಂಗೆ ಗೊತ್ತಿರಬಾರ್ದು 7 ನದಿ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಆ ತರ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಬರೀಬೇಕು ನೀವು. ಅಲ್ಲ, ಕಳಸ ಮತ್ತು ಬಂಡೂರು ಎನ್ನುವಂತ 2 ಉಪನದಿಗಳದಾವೆ. ಈ ಕಳಸ ಮತ್ತು ಬಂಡೂರು ಎನ್ನುವಂತ 2 ಉಪನದಿಗಳನ್ನ ನಾವೇನ್ ಅಪೇಕ್ಷೆ ಪಟ್ಟಿದ್ದೀವಿ ಅಂದ್ರೆ ಮಲಪ್ರಭಾ ನದಿಗೆ ಜೋಡಿಸ್ಬೇಕು ಅಂತ. ಮಲಪ್ರಭಾ ನದಿಗೆ ಇಲ್ಲೇ ಹುಡ್ತದೆ. ಎಲ್ಲಿ? ಇದೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳ. ಕನಕುಂಬಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಗೆ ಜೋಡಿಸ್ಬೇಕು. ಆ ಜೋಡಿಸುವುದರ ಮೂಲಕ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆಯನ್ನು ಜಾರಿಗೆ ತರುವಂತ ಉದ್ದೇಶವನ್ನ ಹಮ್ಮಿಕೊಂಡಿದ್ದೇವೆ. ಹಾಗಾದ್ರೆ ಮಹದಾಯಿ ನದಿಗೆ 2 ಉಪನದಿಗಳದಾವೆ, ಒಂದು ಕಳಸ ಇನ್ನೊಂದು ಬಂಡೂರಿ. ಈ ಕಳಸ ಮತ್ತು ಬಂಡೂರಿ ಅನ್ನುವಂತ ಉಪನದಿಗಳನ್ನ ಯಾವ ನದಿಗೆ ಜಾಯಿಂಟ್ ಮಾಡೋದು? ಮಲಪ್ರಭಾ ನದಿಗೆ ಜಾಯಿಂಟ್ ಮಾಡೋದು. ಆ ಮಲಪ್ರಭಾ ನದಿಗೆ ಜಾಯಿಂಟ್ ಮಾಡುವುದರ ಮೂಲಕ SR ಬೊಮ್ಮಯ್ಯ ಅನ್ನುವಂತ ಒಂದು ಸಮಿತಿ ಜಾರಿಗೆ ಬಂತು. SR ಬೊಮ್ಮಯ್ಯ ಸಮಿತಿ ಯಾವ ವರ್ಷ? 1986. 1986ರಲ್ಲಿ ಯಾವ ಸಮಿತಿ ಅಂದ್ರೆ SR ಬೊಮ್ಮಯ್ಯ ಸಮಿತಿ. ಈ SR ಬೊಮ್ಮಯ್ಯ ಸಮಿತಿ ಪ್ರಕಾರ ನಾವು ನೀರು ಎಷ್ಟು ಕೇಳಿದ್ದೇವೆ ಅಂತಂದ್ರೆ 36.56 TMs ನೀರನ್ನು ನಾವು ಕೇಳಿದ್ದು. ಸರ್ ನಮ್ಗೆ ಎಷ್ಟು ಬೇಕು ನೀರು? ಅದರಲ್ಲಿ ನೀರು ಬೇಕಾಗಿದ್ದೆಷ್ಟು? ನಮಗೆ 42 TMs ನೀರು ಬರಬೇಕು. ಟೋಟಲ್ ಮಹದಾಯಿ ಹರಿಯುವ ಸಾಮರ್ಥ್ಯ ಎಷ್ಟು? 210 TMC ಅದರ ಸಾಮರ್ಥ್ಯ. ಮಹದಾಯಿ ಸಾಮರ್ಥ್ಯ 210 TMC. ನಮ್ ಪಾಲಿಗೆ ಎಷ್ಟು ಕೊಡಬೇಕು? 42 TMC. ನಾವು ಕೇಳಿದ್ದೆಷ್ಟು? 36.26 TMC. ಅವ್ರು ಕೊಟ್ಟಿದ್ದೆಷ್ಟು? 13.42 TMC ನಮ್ಗೆ ಕೊಟ್ಟಾರ. ಅರ್ಥ ಮಾಡಿಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದಕ್ಕ ನಿಮ್ಗೆ ಹೇಳ, ನಾನು ಅಂಕಿ ಸಂಖ್ಯೆಗಳನ್ನ ಹಾಕಿ ಬರೆದ್ರೆ ಎಲ್ಲಿ ಮಿಸ್ ಆಗಬಾರ್ದು ಮಾರ್ಕ್ಸ್. ಇನ್ನೊಂದ್ಸರಿ ಹೇಳಿ. ಓಕೆ. ಮಹದಾಯಿ ಒಟ್ಟು ಸಾಮರ್ಥ್ಯ ಎಷ್ಟು? 210 TMC ಮಹದಾಯಿ ಸಾಮರ್ಥ್ಯ. ನಾವು ಕೇಳಿದ್ದೆಷ್ಟು? ನಮಗೆ ಬರ್ಬೇಕಾಗಿದ್ದೆಷ್ಟು? 42. ನಾವು ಕೇಳಿದ್ದೆಷ್ಟು? 36. ಅವ್ರು ಕೊಟ್ಟಿದ್ದೆಷ್ಟು? 13. ಒನ್ಸ್ ಅಗೇನ್ ಅದರ ಸಾಮರ್ಥ್ಯ, ಮಹದಾಯಿ ಸಾಮರ್ಥ್ಯ 210 TMC. ಟೋಟಲ್ ಮಹದಾಯಿ ಸಾಮರ್ಥ್ಯ 210 TMC. ನಮ್ ಪಾಲಿಗೆ ಬರ್ಬೇಕಾಗಿದ್ದು 42 TMC. ಇನ್ನು ನಾವು ಕೇಳಿದ್ದೆಷ್ಟು? 36. ಯಾವ ಸಮಿತಿ? SR ಬೊಮ್ಮಯ್ಯ ಸಮಿತಿ. ಹೆಂಗ್ ಕೇಳಿವಿ ಸರ? ಇಲ್ಲಿ ನೋಡಿ ಯಾವ ತರ ಕೇಳಿದ್ದೇವೆ. ಯಾವ ತರ ಕೇಳಿವಿ ಅಂದ್ರ 7.56 TMC ಯನ್ನ ಕುಡಿಯುವ ಸಲುವಾಗಿ ಕೇಳಿವಿ. ಫಾರ್ ಡ್ರಿಂಕಿಂಗ್ ವಾಟರ್, ಕುಡಿಯುವ ಸಲುವಾಗಿ, ಕುಡಿಯುವ ಉದ್ದೇಶಕ್ಕಾಗಿ, ಕುಡಿಯುವ ನೀರು. ಇನ್ನ 14 TMC ಫಾರ್ ಇರಿಗೇಷನ್, ನೀರಾವರಿಗಾಗಿ. ಇನ್ನು 15 TMC ಫಾರ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್, ಜಲವಿದ್ಯುತ್ತಿಗಾಗಿ. ಅಷ್ಟು ಕೂಡಿಸಿದ್ರೆ ಅಷ್ಟಾಯ್ತಲ್ಲ. 5 5 6 7 4 11 11 6 11 5 11 5 16 ಕೈಲ ಬಂತು 1 1 1 1 2 3 36.56 TMC. ಯಾಕಂದ್ರೆ ಗಂಭೀರ ಚಿತ್ರ ಯಾಕೆ ಅಸಹ್ಯ ಮಾಡ್ತೀರಿ? ನಾವು ಕೇಳಿದ್ದೆಷ್ಟಂದ್ರೆ 36.56 TMC. 36.56 TMC ನಮಗೆ ನಾವು ಕೇಳಿದ್ದು. ಯಾವ ಉದ್ದೇಶಕ್ಕಾಗಿ? 7 TMC ನೀರನ್ನ ಕುಡಿಯುವ ಉದ್ದೇಶಕ್ಕಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲವಿದ್ಯುತ್ತಿಗಾಗಿ ನಾವು ಕೇಳಿದ್ದೇವೆ. ಆದರೆ ಇತ್ತೀಚೆಗೆ ಸಂವಿಧಾನದ 262ನೇ ವಿಧಿಯ ಪ್ರಕಾರ ಅಂತರ್ಜಲ ವಿವಾದ ಕಾಯ್ದೆ ಅಂತ ಕರೀತಾರೆ. 262 1956 ಅಂತರ್ಜಲ ವಿವಾದ ಕಾಯ್ದೆ 1956 ಅಂತರ್ಜಲ ವಿವಾದ ಕಾಯ್ದೆ 1956 ಅಂತರ್ಜಲ ವಿವಾದ ಕಾಯ್ದೆ ಸಂವಿಧಾನದ 262ನೇ ವಿಧಿಯ ಪ್ರಕಾರ, ಸಂವಿಧಾನದ 262ನೇ ವಿಧಿ 1956 ಅಂತರ್ಜಲ ವಿವಾದ ಕಾಯ್ದೆ ಪ್ರಕಾರ ನಮಗೆ ಎಷ್ಟು ನೀರು ಬೇಕಾಗಿದೆ, ಎಷ್ಟು ನೀರು ಕೊಟ್ಟಿದ್ದಾರೆ ಅಂತಂದ್ರೆ 2018ರಲ್ಲಿ ಒಂದು ತೀರ್ಪು ಕೊಡಿತ್ತು. ಯಾವ ತೀರ್ಪು ಅಂದ್ರೆ ಪಂಚಾಲ್ ವರದಿ ಅಂತ ಕರಿತೀವಿ. ಪಂಚಾಲ್ ವರದಿ.
ಆ ಪಂಚಾಲ ವರದಿಯ ಪ್ರಕಾರ, ತೀರ್ಪಿನ ಪ್ರಕಾರ 24 TMC ನೀರನ್ನ ಯಾವ ರಾಜ್ಯಕ್ಕೆ? ಗೋವಾ ರಾಜ್ಯಕ್ಕೆ. 13.42 TMC ನೀರನ್ನ ಕರ್ನಾಟಕ ರಾಜ್ಯಕ್ಕೆ. ಇನ್ನು 1 TMC ನೀರನ್ನ ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ನೆನಪಿಡಿ, 24 TMC ನೀರನ್ನು ಗೋವಾ ರಾಜ್ಯಕ್ಕೆ, 13.42 TMC ನೀರನ್ನು ಕರ್ನಾಟಕ ರಾಜ್ಯಕ್ಕೆ, 1 TMC ನೀರನ್ನ ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಇದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಈ ಮಹದಾಯಿ ನದಿಯ ತೀರ್ಪು ಅಂತ ಕರಿತೀವಿ. ಯಾವ ವರ್ಷ? 2018ರಲ್ಲಿ ಪಂಚಾಲ್ ತೀರ್ಪಿನ ಪ್ರಕಾರ 24 TMC ನೀರನ್ನು ಗೋವಾ ರಾಜ್ಯಕ್ಕೆ, 13.42 TMC ನೀರನ್ನು ಕರ್ನಾಟಕ ರಾಜ್ಯಕ್ಕೆ, 1 TMC ನೀರನ್ನ ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಿದ್ದು. ಯಾವ ತೀರ್ಪಿನ ಪ್ರಕಾರ ಅಂದ್ರ ಪಂಚಾಲ್ ತೀರ್ಪಿನ ಪ್ರಕಾರ. ಪಂಚಾಲ್ ತೀರ್ಪಿನ ಪ್ರಕಾರ ಇಷ್ಟು TMC ನೀರನ್ನ ಒದಗಿಸಿದ್ದು ವಿಶೇಷ. ನಮ್ಮ ಕರ್ನಾಟಕ ರಾಜ್ಯಕ್ಕೆ 13.42 TMC ಅನ್ನ ನಾವು ನಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. ನೆನಪಿಡಿ, ಇಷ್ಟು ಗೊತ್ತಿದ್ರೆ ಸಾಕು ಮಹದಾಯಿ ಬಗ್ಗೆ. ಮಹದಾಯಿ ಆ ಯೋಜನೆ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಈ ಮಲಪ್ರಭಾದಿಂದ ಸ್ಟಾರ್ಟ್ ಆಗ್ತದೆ. ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ 2 ಜಿಲ್ಲೆಗಳಿಗೆ, 180 ಗ್ರಾಮಗಳಿಗೆ. 2 ಜಿಲ್ಲೆ ಅಂದ್ರೆ ಯಾವ? ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ್. ಹುಬ್ಬಳ್ಳಿ ಧಾರವಾಡ. ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಆದ್ರೆ ಬೆಳಗಾಂ ಕೂಡ ನೀರನ್ನು ಕೊಡಬೇಕು ಅನ್ನುವಂತ ಉದ್ದೇಶ ಹಮ್ಮಿಕೊಳ್ಳಲಾಗಿದೆ. ಇದನ್ನೇ ನಾವು ಮಹದಾಯಿ ನದಿ ವಿವಾದ ಅಂತ ಹೇಳಿ ಕರಿತೀವಿ. ಮಹದಾಯಿ ನದಿ ವಿವಾದ ಇದು SR ಬೊಮ್ಮಾಯಿ ಸಮಿತಿ, ನಾವು ನೇಮಕ ಮಾಡಿದಂತ ಸಮಿತಿ. ಇನ್ನ ಸುಪ್ರೀಂ ಕೋರ್ಟಿನ ಪ್ರಕಾರ ಪಂಚಾಲ ವರದಿ. ಪರ್ಫೆಕ್ಟಾ? ಯಾರವ ನಾವು? ಅಲ್ಲೇ ನಾವು ಮಹದಾಯಿ. ಇನ್ನೊಂದ್ಸರಿ ಹೇಳ್ಬಿಡ್ತೇನೆ ನೋಡಿ. ಕರ್ನಾಟಕದಲ್ಲಿ ಮಹದಾಯಿ ಆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಮಹದಾಯಿ ನದಿಯ ಒಟ್ಟು ಉದ್ದ, ಈ ನದಿಯ ಒಟ್ಟು ಉದ್ದ 81 ಕಿಲೋಮೀಟರ್. ಕರ್ನಾಟಕದಲ್ಲಿ 35, ಗೋವಾದಲ್ಲಿ 45, ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್. ಈ ಮಹದಾಯಿ ನದಿಗೆ 2 ಉಪನದಿ ಮಹದಾಯಿ ನದಿಗೆ 2 ಜಲಪಾತಗಳದಾವೆ. ಒಂದು ವಜ್ರಪೋವ, ಇನ್ನೊಂದು ದೂಧಸಾಗರ್ ಅನ್ನುವಂತ ಜಲಪಾತ. ಈ ನದಿಗೆ 2 ಉಪನದಿಗಳದಾವೆ, ಕಳಸಾ ಮತ್ತು ಬಂಡೂರು ಎನ್ನುವಂತ 2 ಉಪನದಿಗಳು. ಈ ಕಳಸಾ ಮತ್ತು ಬಂಡೂರು ಎನ್ನುವಂತ 2 ಉಪನದಿಗಳನ್ನ ಇದೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮಲಪ್ರಭಾ ನದಿಗೆ ಜೋಡಿಸುವುದರ ಮೂಲಕ ಹುಬ್ಬಳ್ಳಿ ಧಾರವಾಡ ಗದಗ ಜಿಲ್ಲೆ ಸೇರಿದಂತೆ 2 ಜಿಲ್ಲೆಗಳ 180 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ. ಆ ಯೋಜನೆ ಯಾವ್ದಂದ್ರೆ ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ 1986ರಲ್ಲಿ SR ಬೊಮ್ಮಾಯಿ ಸಮಿತಿಯ ಪ್ರಕಾರ ನಮ್ಮ ರಾಜ್ಯಕ್ಕೆ ಎಷ್ಟು ನೀರು ನಾವು ಕೇಳಿದ್ದೇವೆ ಅಂದ್ರೆ 36.56 TMC ನೀರನ್ನ ಕೇಳಿದ್ದೇವೆ. ಆದ್ರೆ ಅವರು ಕೊಟ್ಟಿರತಕ್ಕಂತ ನೀರಿನ ಪ್ರಮಾಣ ಪಂಚಾಲ ವರದಿಯ ಪ್ರಕಾರ 13.42 TMC ನೀರನ್ನ ನಮ್ಮ ರಾಜ್ಯಕ್ಕೆ ಒದಗಿಸಿದ್ದಾರೆ. ಹಾಗಾದ್ರೆ ನಾವು ಎಷ್ಟು ನೀರನ್ನ ಅಪೇಕ್ಷೆ ಪಟ್ಟಿದ್ದೇವೆ ಅಂದ್ರೆ 36. ನಮ್ಮ ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ಬರಬೇಕಾಗಿರುವಂತ ನೀರಿನ ಪ್ರಮಾಣ ಎಷ್ಟು ಅಂದ್ರೆ 42 TMC. ಟೋಟಲ್ ಮಹದಾಯಿ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 210 TMC ಇದೆ. ನಮ್ಮ ರಾಜ್ಯಕ್ಕೆ 42 TMC. ನಾವು ಕೇಳಿದ್ದು 36, ಅವ್ರು ಕೊಟ್ಟಿದ್ದು 13 TMC. ನಾವು ಯಾವ್ಯಾವ ಉದ್ದೇಶಕ್ಕಾಗಿ ನೀರು ಕೇಳಿದ್ದೇವೆ ಅಂತಂದ್ರೆ 7.56 TMC ನೀರನ್ನ ಕುಡಿಯುವ ಉದ್ದೇಶಕ್ಕಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲ ವಿದ್ಯುತ್ತಿಗಾಗಿ ಕೇಳಿದ್ದೇವೆ. ಟೋಟಲ್ 36.56 TMC ನೀರನ್ನು ನಾವು ಕೇಳಿದ್ದು ವಿಶೇಷ. ಇದು ಮಹದಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರುವಂತ ಅಂಶ. ಇನ್ನು ಮಹದಾಯಿ ಬಿಟ್ರೆ ನೆಕ್ಸ್ಟ್ ಯಾವ್ದಂದ್ರೆ ಕಾಳಿ ನದಿ. ಕಾಳಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಸಿದ್ಧವಾಗಿರುವಂತ ನದಿ, ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ನದಿ ಕಾಳಿ. ಕಪ್ಪು ಬಂಡೆಗಳ ಮೇಲೆ ಸಂಚಲನಗೊಳ್ಳುವುದರಿಂದ ಕಾಳಿ ಅಂತ ಹೇಳಿ ಕರೆದ್ರು. ಕಾಳಿ ನದಿ ಕಾಳಿ ಅಂತ ಯಾಕೆ ಕರೆದ್ರ ಅಂದ್ರೆ ಕಪ್ಪು ಬಂಡೆಗಳ ಮೇಲೆ ಸಂಚಲನಗೊಳ್ಳುವುದರಿಂದ. ಕಪ್ಪು ಬಂಡೆಗಳ ಮೇಲೆ ಸಂಚಲನಗೊಳ್ಳುವುದರಿಂದ ಕಾಳಿ ಅಂತ ಕರೆದ್ರು. ಕಾಳಿಯ ವಿಶೇಷ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸೂಫ್ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ವಿಶೇಷ ನೋಡಿ, ಈ ಕಾಳಿ ನದಿ ವಿಶೇಷ ಏನಂದ್ರೆ
ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಕಾಳಿ ನದಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಕಾಳಿ ನದಿ. ಇಲ್ಲೇ ಹುಟ್ಟಿ ಇಲ್ಲೇ ಚುಮ್ಕಂತದ್ದು. ಕಾಳಿ ನದಿಯ ವಿಶೇಷ ಏನಂದ್ರೆ ಈ ನದಿಯ ಒಟ್ಟು ಉದ್ದ 184 ಕಿಲೋಮೀಟರ್. ಕಾಳಿ ನದಿಯ ಒಟ್ಟು ಉದ್ದ ಎಷ್ಟಂದ್ರೆ 184 ಕಿಲೋಮೀಟರ್ ಉದ್ದ ಇದೆ. ಲೆಂತ್ ಇದು 184 ಕಿಲೋಮೀಟರ್ ಲೆಂತ್ ಇದೆ. ಈ ನದಿ 2 ಜಲಪಾತಗಳ ನಿರ್ಮಾಣ ಮಾಡಲಾಗಿದೆ. ಆ 2 ಜಲಪಾತಗಳು ಯಾವ ಅಂತಂದ್ರೆ ನಂಬರ್ 1, ನಂಬರ್ 2 ಸಾತೋಡ್ ಫಾಲ್ಸ್, ಲಾಲ್ಗುಳಿ ಫಾಲ್ಸ್. ಒಂದು ಸಾತೋಡ, ಇನ್ನೊಂದು ಲಾಲ್ಗುಳಿ ಫಾಲ್ಸ್. ಕಾಳಿ ನದಿ ನಿರ್ಮಾಣ ಮಾಡಿದ 2 ಪ್ರಸಿದ್ಧವಾದಂತಹ ಜಲಪಾತಗಳು ಸಾತೋಡ್ ಫಾಲ್ಸ್, ಇನ್ನೊಂದು ಲಾಲ್ಗುಳಿ ಫಾಲ್ಸ್. ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಕಾಳಿ ನದಿ. ಈ ನದಿ 2 ಜಲಪಾತಗಳ ನಿರ್ಮಾಣ ಮಾಡಿದೆ, ಒಂದು ಸಾತೋಡ್, ಇನ್ನೊಂದು ಲಾಲ್ಗುಳಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವಂದ್ರ ಸೂಪ ಅಣೆಕಟ್ಟು. ಸರಿಸುಮಾರು 101 ಮೀಟರ್ ಎತ್ತರವಾಗಿದ್ದು 101 ಮೀಟರ್ ಎತ್ತರವಾಗಿರುವಂತಹ ಅಣೆಕಟ್ಟು ಸೂಪ. ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು. ಎತ್ತರವಾದ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು. ಭಾರತ ದೇಶದ ಅತಿ ಎತ್ತರವಾದ ಅಣೆಕಟ್ಟು ಅಂದ್ರೆ ತೆಹರಿ. ದೇಶದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ಆದ್ರೆ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು ಅಂದ್ರೆ ಸೂಪ ಅಣೆಕಟ್ಟು. ಇದರ ಹೈಟ್ ಎಷ್ಟಿದೆ ಅಂದ್ರೆ 101 ಮೀಟರ್ ಎತ್ತರವಾಗಿದೆ. 101 ಮೀಟರ್ ಎತ್ತರವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಸೂಪ ಅಣೆಕಟ್ಟು. ಒನ್ಸ್ ಅಗೇನ್, ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಕಾಳಿ ನದಿ. ಈ ಕಾಳಿ ನದಿಯ ಒಟ್ಟು ಉದ್ದ 184 ಕಿಲೋಮೀಟರ್. ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಕಾಳಿ ನದಿಯ ಎಡಭಾಗದಲ್ಲಿ ಏನಿದೆ ಅಂದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ ನೋಡಿ. ಕೈಗಾ ಅಣು ವಿದ್ಯುತ್ ಸ್ಥಾವರ. ಕಾಳಿ ನದಿ ಎಡಭಾಗದಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದ್ದು 963 ದಿನಗಳ ಕಾಲ 963 ದಿನಗಳ ಕಾಲ ಈ 963 ದಿನಗಳ ಕಾಲ ಸತತವಾಗಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಸತತವಾಗಿ 963 ದಿನಗಳ ಕಾಲ ಈ ಅಣು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರಿಗೆ ಸಲ್ತದೆ. ಈ ನದಿ ಯಾವ ಭಾಗದಲ್ಲಿ ಇದೆ ಅಂತ ಕ್ವಶನ್ ಕೇಳಿದ್ದಾನೆ, ಎಡಭಾಗದಲ್ಲಿ. ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುವಂತ ಅದ್ಭುತವಾದಂತ ಅಣು ವಿದ್ಯುತ್ ಸ್ಥಾವರ ಅಂತೇಳಿ ಕರಿತೀವಿ. ಮತ್ತು ಕರ್ನಾಟಕ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಅದು. ನಮ್ಮ ರಾಜ್ಯದಲ್ಲಿ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವ್ದಂದ್ರ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ. ರಾಜ್ಯದಲ್ಲಿಯೇ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವಂದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರ. ಒನ್ಸ್ ಅಗೇನ್, ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಆ ಕಾಳಿ ನದಿಯ ಒಟ್ಟು ಉದ್ದ ಎಷ್ಟು ಅಂತಂದ್ರೆ 184 ಕಿಲೋಮೀಟರ್ ಲೆಂತ್ ಇದೆ. ಈ ನದಿ ಸಾತೋಡ್ ಮತ್ತು ಲಾಲ್ಗುಳಿ ಅನ್ನುವಂತ ಫಾಲ್ಸ್ ಅನ್ನು ನಿರ್ಮಾಣ ಮಾಡಿದ್ದಾವೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಸೂಪ ಅಣೆಕಟ್ಟು. ಈ ಅಣೆಕಟ್ಟಿನ ಇನ್ನೊಂದು ವಿಶೇಷ ಏನಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ 146 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ನಮ್ಮ ರಾಜ್ಯದಲ್ಲಿಯೇ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ 2ನೇ ಅಣೆಕಟ್ಟಿದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ 2ನೇ ಅಣೆಕಟ್ಟು ಯಾವುದು? ಸೂಪ ಅಣೆಕಟ್ಟು. ರಾಜ್ಯದಲ್ಲಿಯೇ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಅಣೆಕಟ್ಟು ಎದಕ್ ಫೇಮಸ್ ಆಗಿದೆ ಅಂದ್ರೆ ಜಲ ವಿದ್ಯುತ್ತಿಗೆ ಫೇಮಸ್ ಆಗಿದೆ ನೋಡಿ. ಗರಿಷ್ಠ ಪ್ರಮಾಣದಲ್ಲಿ ಜಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತದೆ ಸೂಪ ಅಣೆಕಟ್ಟಿನ ನೀರನ್ನು ಬಳಸಿಕೊಂಡು.
ವೆನೆಜುವೆಲಾ, ಬ್ರೆಜಿಲ್, ಕ್ಯಾಲಿಫೋರ್ನಿಯಾ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಏಂಜಲ್ ಫಾಲ್ಸ್ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಜಲಪಾತ ವೆನಿಜುವೆಲಾ ಫಾಲ್ಸ್ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ವೆನಿಜುವೆಲಾ ದೇಶದಲ್ಲಿ ಕಂಡುಬರುತ್ತದೆ ನೋಡಿ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಜಲಪಾತ ಏಂಜಲ್ ಫಾಲ್ಸ್. ಏಂಜಲ್ಸ್ ಅಂತೇಳಿ ಫಾಲ್ಸ್ ಇದೆಯಲ್ಲ, 979 ಮೀಟರ್ ಎತ್ತರವಾಗಿದ್ದು ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತ. ಕೆಳಗೆ ನಿಂತು ನೋಡಿದರೆ ಎತ್ತರ, ಮ್ಯಾಗ ನಿಂತು ನೋಡಿದ್ರೆ ಆಳ. ಅದು ಬಹಳ ಇಂಪಾರ್ಟೆಂಟ್. ಜಲಪಾತ ಈ ಬೀಳ್ತಾ ಇದೆ ಜಲಪಾತ ಅಂತಂದ್ರೆ ಕೆಳಗಡೆ ನಿಂತು ನೋಡಿದ್ರೆ ಎತ್ತರ, ಮ್ಯಾಗ ನಿಂತು ನೋಡಿದ್ರೆ ಅಂದ್ರೆ ಆಳ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಜಲಪಾತ ಯಾವಂದ್ರೆ ಏಂಜಲ್ ಫಾಲ್ಸ್. ಯಾವ ನದಿ ನಿರ್ಮಾಣಗೊಂಡಿದೆ ಅಂದ್ರೆ ರಿಯೋ ಚುನಾರ್ ಅನ್ನುವಂತ ನದಿಯಿಂದ ನಿರ್ಮಾಣಗೊಂಡಿದೆ. ರಿಯೋ ಚುನಾರ್. ಸೇಂಟ್ ಲಾರೆನ್ಸ್ ಅನ್ನುವಂತ ಫಾಲ್ಸ್. ಸೇಂಟ್ ಲಾರೆನ್ಸ್ ಫಾಲ್ಸ್ ಯಾವ ದೇಶದಲ್ಲಿ ಕಂಡು ಬರ್ತದೆ? ಸೇಂಟ್ ಲಾರೆನ್ಸ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ವೆನಿಜುಲಾ, ಬ್ರೆಜಿಲ್. ಸರಿಯಾದಂತ ಉತ್ತರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ನೋಡಿ. ಸೇಂಟ್ ಲಾರೆನ್ಸ್. ಸೇಂಟ್ ಲಾರೆನ್ಸ್ ಫಾಲ್ಸ್ ಅಂದ್ರು ಒಂದೇ. ಇದಕ್ಕಿರೋ ಇನ್ನೊಂದು ಹೆಸರು ಏನಂದ್ರೆ ನಯಾಗಾರ್ ಫಾಲ್ಸ್ ಅಂತ ಕರೀತಾರೆ. ನಯಾಗಾರ್ ಫಾಲ್ಸ್. ನಯಾಗಾರ್ ಫಾಲ್ಸ್ ಅಂದ್ರು ಒಂದೇ, ಸೇಂಟ್ ಲಾರೆನ್ಸ್ ಫಾಲ್ಸ್ ಅಂದ್ರು ಒಂದೇ. ಸೇಂಟ್ ಲಾರೆನ್ಸ್ ಫಾಲ್ಸ್ ಇರೋ ಇನ್ನೊಂದು ಹೆಸರು ನಯಾಗಾರ್ ಫಾಲ್ಸ್. ಇಂದ್ರಾವತಿ, ಮಹದಾಯಿ, ನರ್ಮದಾ, ಕುಮಾರಧಾರ, ಮಲ್ಲಳ್ಳಿ ಫಾಲ್ಸ್, ಕಪಿಲ ತೀರ್ಥ, ಕಪಿಲಧಾರೆ, ಧುವಂದರ್, ಚಿತ್ರಕೂಟ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಇಂದ್ರಾವತಿ ಚಿತ್ರಕೂಟ, ಧುವಂದರ ಮಹದಾಯಿ ಧುವಂದರ, ನರ್ಮದಾ ಕಪಿಲಧಾರೆ, ಕುಮಾರಧಾರ ಮಲ್ಲಳ್ಳಿ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಇಂದ್ರಾವತಿ ಚಿತ್ರಕೂಟ, ಮಹದಾಯಿ ಧುವಂದರ, ನರ್ಮದಾ ಕಪಿಲಧಾರೆ, ಕುಮಾರಧಾರ ಮಲ್ಲಳ್ಳಿ. ಯಾವ ಜೋಡಿ ತಪ್ಪಾಗಿದೆ? ಇಂದ್ರಾವತಿ ಚಿತ್ರಕೂಟ, ಮಹದಾಯಿ ಧುವಂದರ, ನರ್ಮದಾ ಕಪಿಲಧಾರ, ಕುಮಾರಧಾರ ಮಲ್ಲಳ್ಳಿ. ನೋಡಿ, ಕುಮಾರಧಾರ ನದಿ ನಿರ್ಮಾಣ ಮಾಡಿದ್ದು ಮಲ್ಲಳ್ಳಿ ಫಾಲ್ಸ್ ಕರೆಕ್ಟ್ ಆನ್ಸರ್ ಇದೆ. ನರ್ಮದಾ ನದಿ ಕಪಿಲಧಾರ ಕರೆಕ್ಟ್ ಇದೆ. ಮಹದಾಯಿ ಇದೆಯಲ್ಲ, ಧುವಂದರ ಅಂತ ಫಾಲ್ಸ್ ನಿರ್ಮಾಣ ಮಾಡಿಲ್ಲ. ಮಹದಾಯಿ ನದಿ ನಿರ್ಮಾಣ ಮಾಡಿದಂತ ಫಾಲ್ಸ್ ಯಾವ್ದಂದ್ರೆ 2 ಜಲಪಾತಗಳನ್ನು ನಿರ್ಮಾಣ ಮಾಡಿದೆ ಮಹದಾಯಿ. ಒಂದು ವಜ್ರಪೋವ ಅನ್ನುವಂತ ಜಲಪಾತ, ವಜ್ರಪೋವ. ಇನ್ನೊಂದು ದೂದ್ ಸಾಗರ್. ದೂದ್ ಸಾಗರ್ ಒಂದು ವಜ್ರಪೋವ, ಇನ್ನೊಂದು ದೂದ್ ಸಾಗರ್ ಅನ್ನುವಂತ 2 ಜಲಪಾತಗಳು ಮಹದಾಯಿ ನದಿಯಿಂದ ನಿರ್ಮಾಣಗೊಂಡಿದ್ದು ವಿಶೇಷ. ಹಾಗಾದ್ರೆ ಈ ಕೆಳಗಿನ ಯಾವ ಜಲಪಾತವನ್ನ ಇವುಗಳಲ್ಲಿ ಎ, ಬಿ, ಸಿ, ಡಿ ಇವುಗಳಲ್ಲಿ ಯಾವ ಜಲಪಾತವನ್ನ ಭಾರತ ನಯಾಗರ್ ಅಂತ ಕರೀತಾರೆ? ಭಾರತ ನಯಾಗರ್ ಎಂದು ಯಾವ ಫಾಲ್ಸ್ ಅನ್ನು ಕರೀತಾರೆ? ಚಿತ್ರಕೂಟ, ಧುವಂದರ, ಕಪಿಲಧಾರೆ, ಮಲ್ಲಳ್ಳಿ. ಯಾವ ಫಾಲ್ಸ್ ಅನ್ನ ಭಾರತ ನಯಾಗರ್ ಎಂದು ಕರೆಯುತ್ತಾರಂದ್ರೆ ಸರಿಯಾದಂತ ಉತ್ತರ ಚಿತ್ರಕೂಟ ನೋಡಿ. ಚಿತ್ರಕೂಟ ಫಾಲ್ಸ್ ಅನ್ನ ಭಾರತ ನಯಾಗರ್ ಅಂತ ಕರೀತಾರೆ. ಭಾರತ ನಯಾಗರ್ ಅಂದ್ರೆ ಚಿತ್ರಕೂಟ. ಕರ್ನಾಟಕದ ನಯಾಗರ್ ಅಂದ್ರೆ ಗೋಕಾಕ್. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಅಂತ ಕರೆದರೆ
ಭಾರತ ನಯಾಗಾರ ಅಂದ್ರೆ ಚಿತ್ರಕೂಟ. ಚಿತ್ರಕೂಟ ಫಾಲ್ಸ್ ಅನ್ನ ಭಾರತದ ನಯಾಗರ ಅಂತ ಹೇಳಿ ಕರಿತೀವಿ. ಓಕೆ, ಮೊಹದಾಯಿ, ನೇತ್ರಾವತಿ, ಶರಾವತಿ, ಹೇಮಾವತಿ. ಈ ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುವುದಿಲ್ಲ? ಮೊಹದಾಯಿ, ನೇತ್ರಾವತಿ, ಶರಾವತಿ, ಹೇಮಾವತಿ. ಪಶ್ಚಿಮಕ್ಕೆ ಹರಿಯದಿರುವಂತ ನದಿ ಯಾವುದು ನೋಡಿ? ಪಶ್ಚಿಮಕ್ಕೆ ಹರಿಯುವ ನದಿಗಳು, ಪೂರ್ವಕ್ಕೆ ಹರಿಯುವ ನದಿಗಳು ಬಹಳಷ್ಟು ಕನ್ಫ್ಯೂಸ್ ಗಳನ್ನ ಮಾಡ್ತಾವೆ ನಿಮಗೆ. ಮೊಹದಾಯಿ, ನೇತ್ರಾವತಿ, ಶರಾವತಿ, ಹೇಮಾವತಿ. ಕೇವಲ 51% ಮಾತ್ರ ಕರೆಕ್ಟ್ ಆನ್ಸರ್ ಹಾಕಿದ್ರಿ. ಹೇಮಾವತಿ ಅನ್ನೋದು ಕಾವೇರಿ ನದಿಯ ಉಪನದಿ. ಪರ್ಫೆಕ್ಟ್ ಇರಬೇಕು ನಿಮ್ಗೆ. ಹೇಮಾವತಿ ಅನ್ನೋದು ಕಾವೇರಿ ನದಿಯ ಉಪನದಿಯಾಗಿದೆ. ಕಾವೇರಿ ನದಿ ಉಪನದಿ. ಮೊಹದಾಯಿ ಸ್ವತಂತ್ರ ನದಿ, ನೇತ್ರಾವತಿ ಸ್ವತಂತ್ರ ನದಿ, ಶರಾವತಿ ಸ್ವತಂತ್ರ ನದಿ. ಇವೆಲ್ಲ ಏನ್ ಮಾಡ್ತಂದ್ರೆ ಪಶ್ಚಿಮಕ್ಕೆ ಹರಿತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಂತಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳಂತ ಅರ್ಥ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳನ್ನ ಪಶ್ಚಿಮಕ್ಕೆ ಹರಿಯುವ ನದಿಗಳಂತ ಕರೆದರೆ, ಆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿಗಳನ್ನ ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಹೇಳಿ ಕರೀತಾರೆ. ಮೊಹದಾಯಿ, ನೇತ್ರಾವತಿ, ಶರಾವತಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾದರೆ, ಹೇಮಾವತಿ ಅನ್ನೋದು ಪೂರ್ವಕ್ಕೆ ಹರಿಯುವಂತ ನದಿಯಾಗಿದೆ. ಈ ಕೆಳಗಿನ ಯಾವ ನದಿ ಪ್ರಸಿದ್ಧವಾಗಿರುವಂತ ಬಂಡಾಜೆ ಫಾಲ್ಸ್ ಅನ್ನು ನಿರ್ಮಾಣ ಮಾಡಿದೆ? ಬಂಡಾಜೆ ಫಾಲ್ಸ್. ಮೊಹದಾಯಿ, ನೇತ್ರಾವತಿ, ಶರಾವತಿ, ಹೇಮಾವತಿ. ಶಬಾಷ್, ಎಕ್ಸಲೆಂಟ್ ಎಕ್ಸಲೆಂಟ್. ನೇತ್ರಾವತಿ ನದಿ ನೋಡಿ. ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಫಾಲ್ಸ್ ಅಂದ್ರೆ ಯಾವ ಜಲಪಾತ? ಬಂಡಾಜೆ ಫಾಲ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಸಿದ್ಧವಾಗಿರುವಂತಹ ಬಂಡಾಜೆ ಫಾಲ್ಸ್ ಅನ್ನು ನಿರ್ಮಾಣ ಮಾಡಿದೆ. ಫೇಮಸ್. ಸಾಮಾನ್ಯವಾಗಿ